ಸಮಸ್ತ ಗಣೇಶ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತವ್ರಿಗೆಲ್ಲ ಗಣೇಶ ಆಶೀರ್ವಾದ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ. ಇಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು. ಮೊದಲನೇದೇನಪ್ಪ ಅಂದರೆ, ಯಾರು ನಮ್ಮ ಚಾನಲ್ ಇಚ್ಛೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತು ಕಮೆಂಟ್ ಮಾಡ್ತಾರೆ ಅಂತ 5 ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿವ್ ಅವೇ ಪ್ರೈಸ್ನ ಕೊಡ್ತೀವಿ. ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ನಾವು ಈಗಾಗಲೇ ಪ್ರೀ ಕನ್ಸಲ್ಟ್ ಶುರು ಮಾಡಿದ್ದೀವಿ. 9742235574 ಈ ನಂಬರ್ಗೆ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡು ಬನ್ನಿ. ಇವತ್ತಿನ ವಿಶೇಷವಾಗಿ ನೀವು ಅನೇಕ ಜನ ನಮಗೆ ಕಾಲ್ ಮಾಡಿ ಕೇಳ್ತೀವಿ, ಗುರುಗಳೇ ನಾವು ಚಿನ್ನ ಅಡವಿಟ್ಟಿದ್ದೀವಿ, ಏನು ಮಾಡಿದ್ರೂ ಬಿಡ್ಸೋಕ್ಕಾಗ್ತಾ ಇಲ್ಲ, ಏನಾದರೂ ಒಂದು ರೆಮಿಡಿ ಮಾಡಿ ಪರಿಹಾರ ಹೇಳಿ ಅಂತ ಅನೇಕ ಜನ ಕಾಲ್ ಮಾಡಿ ಕೇಳ್ತಿದ್ರು. ಹಂಗಾಗಿ ವಿಶೇಷವಾಗಿ ಇವತ್ತು ನೀವು ಅಡವಿಟ್ಟ ಚಿನ್ನನ ಯಾವ ರೀತಿ 21 ದಿನ ಒಳಗಡೆ ಬಿಡಿಸ್ಕೊಬೋದು ಅನ್ನೋದನ್ನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಈ ಒಂದು ವಸ್ತುವಿನಿಂದ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮನೆಯಲ್ಲಿ ಅನೇಕ ರೀತಿ ಕಷ್ಟಗಳು ಅನುಭವಿಸ್ತಾ ಇರ್ತೀರ, ಮಕ್ಕಳು ಮಾತು ಕೇಳಲ್ಲ, ಮತ್ತು ಮನೆಯಲ್ಲಿ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿರ್ತವೆ, ಮತ್ತು ನೀವು ವ್ಯಾಪಾರ ವ್ಯವಹಾರದಲ್ಲಿ ಏನೇ ಮಾಡಿದ್ರೂ ಕೂಡ ಅಂತ ಏಳಿಗೆ ಆಗೋದಿಲ್ಲ, ನೀವು ಕೆಲಸಕ್ಕೆ ಹುಡುಕ್ತಾ ಇರ್ತೀರ, ಕೆಲಸ ಸಿಗಲ್ಲ, ಈ ಥರ ಅನೇಕ ರೀತಿ ಸಮಸ್ಯೆಗಳು, ಮತ್ತು ಮದುವೆ ಆಗ್ತಾ ಇರಲ್ಲ ಅಂಥವ್ರಿಗೆಲ್ಲ ವಿಶೇಷವಾಗಿ ಏನು ಮಾಡಿಯಪ್ಪ ಅಂದರೆ, ನಾವೊಂದು ವಿಶೇಷವಾದ ಶ್ರೀಚಕ್ರನ ರೆಡಿ ಮಾಡಿದ್ದೀವಿ ನೋಡಿ. ಶ್ರೀಚಕ್ರನ ತರಿಸ್ಕೊಂಡು ನಿಮ್ಮ ಮನೇಲಿ ಇಟ್ಕೊಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಈ ಶ್ರೀಚಕ್ರನ ನಿಮ್ಮ ಮನೇಲಿ ತರಿಸ್ಕೊಂಡು ಇಟ್ಕೊಂಡು ನಾವು ಹೇಳಿದಂಥ ರೆಮಿಡೀಸ್ನ ಇದ್ರ ಮುಂದೆ ಮಾಡಿಕೊಂಡು ನೀವು ಇದನ್ನು ಪ್ರತಿದಿನ ಪೂಜೆ ಮಾಡೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಹೋಗಿ ನಿಮಗೆ ಯಾರ್ಯಾರು ಮದುವೆ ಆಗಿಲ್ಲೋ ಮದುವೆ ಸೆಟ್ ಆಗುತ್ತೆ, ಯಾರ್ಯಾರು ಕೆಲಸ ಸಿಗ್ತಾ ಇಲ್ವೋ ಅವ್ರಿಗೂ ಕೆಲಸ ಸಿಗುತ್ತೆ, ಮತ್ತು ಯಾರಿಗಾದರೂ ನಿಮ್ಮ ಅಧಿಕಾರ ಬೇಕಂದರೆ ಅಥವಾ ಏನಾದರೂ ಒಳ್ಳೆ ಹುದ್ದೆಗೆ ಹೋಗ್ಬೇಕಂತಿದ್ರು ಕೂಡ ವಿಶೇಷವಾಗಿ ಶ್ರೀಚಕ್ರದ ಮುಂದೆ ಕೇಳಿಕೊಂಡ್ರೆ ತರಿಸ್ಕೊಂಡು ಇಟ್ಕೊಂಡು ಕೇಳ್ಕೊಳ್ಳಿ. ಯಾರ್ಯಾರು ಆರ್ಡರ್ ಮಾಡಿಲ್ಲ ಈಗಲೇ 9742235574 ಈ ನಂಬರ್ಗೆ ಈಗಲೇ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ಶ್ರೀಚಕ್ರ ಬೇಕು ಅಂತ ಕೇಳಿ ವಿಶೇಷವಾಗಿ ಕಳಿಸ್ಕೊಡ್ತೀವಿ. ಬನ್ನಿ ಇವತ್ತಿನ ವಿಶೇಷವಾಗಿ ಇವತ್ತು ಚಿನ್ನನ ಯಾವ ರೀತಿ ಬಿಡಿಸ್ಕೊಳ್ಳೋದು ನೋಡೋಣ. ಅದಕ್ಕಿಂತ ಮುಂಚೆ ಎಂದಿನಂತೆ ಗಣಸೋದು ಗಜಾನನಂ ಭೂತಗಣಾದಿಸೇವಿತಂ ಪ್ರತಿಷ್ಠಿತ ಜಂಬುಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಜೈ ಗಣೇಶ್. ಯಾರೆಲ್ಲ ನಮ್ಮ ಚಾನಲ್ ಅವ್ರಿಗೆಲ್ಲ ಗಣೇಶ ಆಶೀರ್ವಾದ ಕಾಪಾಡಲಿ ಅಂತ ಕೇಳ್ಕೊಂತ ನಾವು ಮಾಡೋ ರೆಮಿಡೀಸ್ ಆಗಲಿ ವಶೀಕರಣ ಆಗಲಿ ಎಲ್ಲ ಮನೇಲಿ ಸಿಗೋದಾಗಿರುತ್ತೆ, ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ. ಹಂಗಾಗಿ ವಿಶೇಷವಾಗಿ ಇವತ್ತು ಒಂದು ವಸ್ತು ಏನಪ್ಪ ಅಂದರೆ ಅರಿಶಿಣದ ಕೊಂಬು. ವಿಶೇಷವಾಗಿ ಅರಿಶಿಣದ ಕೊಂಬಿಗೆ ತುಂಬ ಮಹತ್ವ ಇದೆ. ಜ್ಯೋತಿಷ್ ಶಾಸ್ತ್ರದಾಗಿರ್ಬೋದು, ಪೂಜೆಯಲ್ಲಾಗಿರ್ಬೋದು ವಿಶೇಷವಾದ ಒಂದು ಇದು ಧೈರ್ಯದ ಸಂಕೇತ. ಇದು ಹೆಣ್ಮಕ್ಳು ಅರಿಶಿಣ ಇಡ್ತಾರೆ, ಧೈರ್ಯದ ಸಂಕೇತ ಇದು. ಹಾಗಾಗಿ ಅರಿಶಿಣಕ್ಕೆ ಒಂದು ವಿಶೇಷವಾಗಿ ಒಂದು ಪಿನ್ ತೊಗೊಂಡು ನೋಡಿ, ಪಿನ್ ತೊಗೊಂಡಿದ್ದಕ್ಕೆ ವಿಶೇಷವಾಗಿ ಈ ಥರ ಸೇರಿಸ್ಬಿಟ್ಟು ಇದನ್ನೇನು ಮಾಡಿ ತೊಗೊಂಡೋಗಿ ನೀವು ಒಂದು ಸಂಕಲ್ಪವನ್ನು ಎಲ್ಲ ಸಮಸ್ಯೆನ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಎಷ್ಟು ದಿನದ ಒಳಗಡೆ ನಿಮ್ಮ ಚಿನ್ನ ಬಿಡಿಸ್ಬೇಕು ಅನ್ನೋದನ್ನ ಒಂದು ಪೇಪರ್ ಮೇಲೆ ಬರೆದ್ಬಿಟ್ಟು ನೀವೊಂದು ಎಲ್ಲಿ ನೀವು ಓಡಾಡ್ತೀರೋ ಆ ಜಾಗದಲ್ಲಿ ಹಾಕ್ಬಿಡಿ. ಇದನ್ನು ತೊಗೊಂಡೋಗಿ ನೀವು ಸಂಕಲ್ಪ ಮಾಡಿದ್ಮೇಲೆ ತೊಗೊಂಡೋಗಿ ಇದನ್ನ ದೇವ್ರ ಮನೇಲಿ ಇಟ್ಬಿಟ್ಟು 21 ದಿನ ಆದಮೇಲೆ ನೀವು ಚಿನ್ನ ಎಲ್ಲ ಬಿಡಿಸಾದ್ಮೇಲೆ ಇದನ್ನು ತೊಗೊಂಡೋಗಿ ಯಾವುದಾದ್ರು ದೇವಸ್ಥಾನದಲ್ಲಿ ಹಾಕ್ಬಿಟ್ಬಿಡಿ. ನಿಮ್ಮ ನೋಡಿ 21 ವರ್ಷ ಚಮತ್ಕಾರ ಆಗುತ್ತೆ. ಹಂಗಾಗಿ ವಿಶೇಷವಾಗಿ ಈ ಒಂದು ರೆಮಿಡಿನ ಮಾಡಿಕೊಂಡು ನಿಮಗೆ ಆದಷ್ಟು ಯಾರಾದ್ರು ಚಿನ್ನ ಅಡವಿಟ್ಟಿದ್ದಾರೋ ಆದಷ್ಟು ಆ ಕಡೆ ಹೋಗದೇ ಇರೋದೇ ಉತ್ತಮ. ಯಾಕಂದರೆ ಯಾವ ವೈಬ್ರೇಷನ್ ಕೊಡ್ತೀರೋ ನೀವು ಮೈಂಡ್ಗೆ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ಗೆ ಆ ವೈಬ್ರೇಷನ್ ಕಡೆನೇ ಹೋಗ್ತಾ ಇರುತ್ತೆ. ಹಂಗಾಗಿ ನೆಕ್ಸ್ಟ್ ಟೈಮ್ ಆ ಥರ ಆಗದಿರತ್ತೆ ನೋಡ್ಕೊಳ್ಳಿ. ಈಗ ಯಾರು ನಾನು ಚಿನ್ನ ಅಡವಿಟ್ಟಿದ್ರೋ ಅವರೆಲ್ಲ ಆದಷ್ಟು ಬೇಗ ಬಿಡಿಸ್ಕೊಳ್ಳಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ್.